ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ ಮತ್ತು HSR ಬಡಾವಣೆ, ಬೆಂಗಳೂರು. ಆಯುಷ್ TV ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟಿಗೆ ಸ್ವಾಗತ. ಸೊ ಸ್ನಾನಕ್ಕೆ ಯಾವುದು ಉತ್ತಮ, ಬಿಸಿ ನೀರ ಅಥವಾ ತಣ್ಣಗಿನ ನೀರ ಅಂತ ನಾವು ಚರ್ಚೆ ಮಾಡಿದ್ದೇವೆ ಆಲ್ರೆಡಿ. ಇನ್ನು ನೀರು ಸೇವನೆ ಮಾಡುವಾಗ, ಕುಡಿಯುವಾಗ ಯಾವ ನೀರು ಒಳ್ಳೆಯದು ಸರ್? ಕೋಲ್ಡ್ ವಾಟರ್ ಒಳ್ಳೆಯದಾ ಸರ್? ನನಗೆ ಫ್ರಿಜ್ಜಿಂದ ನೀರು ಕುಡಿಯೋದು ತುಂಬ ಇಷ್ಟ ಸರ್, ಒಳ್ಳೆಯದಾ? ಅಥವಾ ಬಿಸಿ ನೀರು ಒಳ್ಳೆಯದಾ ಸರ್? ಎಲ್ಲರೂ ಬಿಸಿ ನೀರು ಕುಡೀರಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಮಾಡಿಟ್ಬಿಡ್ತೇನೆ ಸರ್, 4 ದಿವಸಕ್ಕಾಗುವಷ್ಟು ಬಿಸಿ ನೀರು ಮುಂಚೆನೇ ಮಾಡಿಟ್ಬಿಡ್ತೇನೆ, ಅದು ಒಳ್ಳೆಯದಾ ಅನ್ನೋ ಒಂದು ಪ್ರಶ್ನೆಗೆ ನಾನು ಇವತ್ತು ಉತ್ತರ ಕೊಡೋದಕ್ಕೆ ಇಲ್ಲಿದ್ದೇನೆ. ಸೊ ಮೊದಲನೇದಾಗಿ, ನೀರಿನಲ್ಲಿ ಅಥವಾ ಕುಡಿಯುವ ನೀರಿನಲ್ಲಿ ಜನರಲ್ ಆಗಿ ಹೇಳೋದಾದರೆ 2 ವಿಧ, ಒಂದು ಕೋಲ್ಡ್ ವಾಟರ್ ಮತ್ತು ಒಂದು ಹಾಟ್ ವಾಟರ್. ಅದು ಉಷ್ಣ ಜಲ ಮತ್ತು ಶೀತ ಜಲ, ಬಿಸಿ ನೀರು ಮತ್ತು ತಣ್ಣಗಿರುವಂಥ ನೀರು. ರೂಮ್ ಟೆಂಪ್ರೇಚರ್ಗೆ ಇರುವಂಥ ನೀರನ್ನು ನಾವು ಸದ್ಯಕ್ಕೆ ಕನ್ಸಿಡರ್ ಮಾಡಲ್ಲ, ಅದನ್ನು ಎಲ್ಲರೂ ಸೇವನೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸರ್ ಫಿಲ್ಟ್ರಿಂದ ನೀರು ಬರ್ತಾಯಿದೆ, ಅದನ್ನು ಸೇವನೆ ಮಾಡ್ಬೋದು ಇಲ್ವೋ ಅಂತ ಹೇಳೋರಿಗೆ ಸೇವನೆ ಮಾಡ್ಬೋದು ಖಂಡಿತವಾಗ್ಲೂ. ಮೊದಲನೇದಾಗಿ ಶೀತಲ ಜಲ ಅಥವಾ ಶೀತ ಜಲ ಅಥವಾ ಕೋಲ್ಡ್ ವಾಟರ್ ಹೇಗೆ ಮಾಡ್ತಾರೆ? ಅದು ಮಡಿಕೆಯಲ್ಲಿ ಮಾಡ್ಬೋದು, ಮಣ್ಣಿನ ಮಡಿಕೆಯಲ್ಲಿ, ಅಥವಾ ಫ್ರಿಜ್ಜಿನಲ್ಲಿ ಮಾಡಬಹುದು. ಸೊ ಈ ರೀತಿಯ ನೀರನ್ನು ಸೇವನೆ ಯಾರು ಮಾಡಬೇಕು, ಅದು ಮಾಡಬೇಕಾ ಮಾಡಬಾರ್ದಾ ಅಂತ ನಾನು ಫಸ್ಟ್ ತಿಳಿಸ್ಕೊಡ್ತೇನೆ. ಅದಾದಮೇಲೆ ಉಷ್ಣ ಜಲದ ಬಗ್ಗೆ ಚರ್ಚೆ ಮಾಡೋಣ. ಶೀತಲ ಜಲ ಯೂಶ್ವಲಿ ನಾವು ಎಲ್ಲಿ ಯೂಸ್ ಮಾಡ್ತೇವಪ್ಪ ಅಂತ ಹೇಳಿದರೆ, ಎಲ್ಲಿ ಪಿತ್ತ ದೋಷ ಜಾಸ್ತಿ ಇದೆ, ಎದೆ ಉರಿ ಬರ್ತಾ ಇದೆ, ಬಾಯಲ್ಲಿ ಹುಳಿ ತೇಗ್ ಬರ್ತಾ ಇದೆ, ಅಥವಾ ಬಾಯಲ್ಲಿ ಹುಳಿ ನೀರು ಬರ್ತಾ ಇದೆ ತೇಗ್ ಬಂದುಬಿಟ್ಟು, ಅಥವಾ ತಲೆ ಸುತ್ತು ಬಂದಂಗೆ ಆಗ್ತಾ ಇದೆ. ನೋಡಿ, ತಲೆ ಸುತ್ತು ಬಂದು ಯಾರಾದರೂ ಬಿದ್ದರು ಅಂದರೆ ಫಸ್ಟ್ ನಾವು ಕೋಲ್ಡ್ ನೀರನ್ನು ಹಾಕ್ತೇವೆ ಅವ್ರ ಮುಖದ ಮೇಲೆ ಅಲ್ವಾ. ಸೊ ತಲೆ ಸುತ್ತು ಬರ್ತಾ ಇದೆ, ಪದೇ ಪದೇ ತಲೆ ಸುತ್ತು ಬಂದಂಗೆ ಆಗ್ತಿದೆ, ವರ್ಟಿಗೋ ಇದೆ, ಅಲ್ಲಿ ಎಲ್ಲ ಕೂಡ ನಾವು ಒಂದು ಈ ಶೀತಲ ಜಲ ಏನಿದೆ ಈ ಕನ್ಸೆಪ್ಟನ್ನು ಯೂಸ್ ಮಾಡ್ಬೋದು. ಅವರು ಅದು ಸರಿ ಆಯಿತು ಅಂತ ಹೇಳಿದರೆ ತಿರ್ಗಾ ಮತ್ತೆ ನಾರ್ಮಲ್ ವಾಟರ್ನ ಸೇವನೆ ಮಾಡಲಿಕ್ಕೆ ಶುರು ಮಾಡಬೇಕು. ಸರ್ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಪ್ರತಿನಿತ್ಯ ಶೀತಲ ಜಲನೇ ಸೇವನೆ ಮಾಡೋದಲ್ಲ, ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ, ನಮ್ಮ ಅಗ್ನಿನ ಅದು ಕಡಿಮೆ ಮಾಡುವ ಸಾಧ್ಯತೆಗಳಿರುತ್ತೆ. ಬಟ್ ಈ ರೀತಿ ಪಿತ್ತ ದೋಷ ಜಾಸ್ತಿ ಆಗಿದೆ, ಹೀಟ್ ಜಾಸ್ತಿ ಆಗಿದೆ, ಅವರು ಖಂಡಿತವಾಗ್ಲೂ ಒಂದು ಕೋಲ್ಡ್ ವಾಟರ್ನ ಸೇವನೆ ಮಾಡ್ಬೋದು. ಅಥವಾ ಬಾಯಿ ವಾಂತಿ ಮಾಡ್ತಿರುವಾಗ ಅದರಲ್ಲಿ ರಕ್ತ ಬರ್ತಾ ಇದೆ ಅಂಥ ಸಂದರ್ಭದಲ್ಲಿ ಅವರು ಶೀತಲ ಜಲವನ್ನು ಖಂಡಿತವಾಗ್ಲೂ ಸೇವನೆ ಮಾಡ್ಬೋದು. ಇನ್ನು ಶೀತಲ ಜಲವನ್ನು ಯಾರು ಸೇವನೆ ಮಾಡಬಾರ್ದು ಅಂತ ಒಂದು ಎಪಿಸೋಡ್ ಮಾಡೋಣ, ಅದಕ್ಕೂ ಕೂಡ ಎಕ್ಸ್ಪ್ಲನೇಷನ್ಸ್ ಇದೆ. ಇವಾಗ ನಾನು ಉಷ್ಣ ಜಲದ ಬಗ್ಗೆ ಹೇಳ್ತೇನೆ. ಸ್ವಲ್ಪ ದೊಡ್ಡ ಕನ್ಸೆಪ್ಟ್ ಇದೆ, ಕನ್ಫ್ಯೂಸ್ ಕೂಡ ಆಗ್ಬೋದು ತುಂಬ ಜನರಿಗೆ. ಅಂಥ ಸಂದರ್ಭದಲ್ಲಿ ತಿರ್ಗಾ ರಿವೈಂಡ್ ಮಾಡಿ ಅಥವಾ ತಿರ್ಗಾ ಇನ್ನೊಂದ್ಸರಿ ಈ ವಿಡಿಯೋನ ನೋಡಿ. ಉಷ್ಣ ಜಲ ಅಂತ ಹೇಳುವಾಗ ಯೋಗ ರತ್ನಾಕರ ಅನ್ನುವ ಒಂದು ಪುಸ್ತಕದಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಸೊ ಉಷ್ಣ ಜಲದ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೆ ಅಂತ. ಉಷ್ಣ ಜಲ ಅಂತ ಮಾತಾಡುವಾಗ ಉಷ್ಣ ಜಲದಲ್ಲಿ ತಿರ್ಗಾ 3 ವೆರೈಟಿ. ಏನು ಸರ್ ಉಷ್ಣ ಜಲದಲ್ಲಿ ತಿರ್ಗಾ ಏನು 3 ವೆರೈಟಿ ಇರುತ್ತೆ ಅಂತ ಹೇಳಿದರೆ, ಉಷ್ಣ ಜಲ ಇವಾಗ 1 ಗ್ಲಾಸ್ ನೀರನ್ನು ನಾನು ಬಿಸಿ ಮಾಡೋದಕ್ಕಿಟ್ಟೆ, ಅಥವಾ 1 ಲೀಟ್ರನ್ನ ನಾನು ಬಿಸಿ ಮಾಡಲಿಕ್ಕೆ ಇಟ್ಟೆ ಅಂತ ಹೇಳಿದರೆ, ಅರ್ಧ ಮಾಡೋದು ಅದನ್ನು, ಅಂದರೆ ಅರ್ಧ ನೀರನ್ನು ಕುದಿಸುವಂಥದ್ದು, ಅರ್ಧ ಉಳಿತದೆ ಅಂತ, ಅರ್ಧ ಅವಶೇಷ ಅಂತ ಹೇಳ್ತೇವೆ. ಅರ್ಧ ನೀರು ಅವಶೇಷವಾಗಿ ಉಳ್ಕೊಂಡಿದೆ, 50%. ಇದು ಒಂದು ವೆರೈಟಿ. ಮತ್ತೊಂದು ವೆರೈಟಿ ಏನು ಸರ್ ಅಂತ ಹೇಳಿದರೆ, 75% ಉಳ್ಕೊಳ್ಳುತ್ತೆ. ಬರೀ 25% ನೀರು ಮಾತ್ರ ನೀವು ಬಾಯ್ಲ್ ಮಾಡಿ ಅದನ್ನು ಇವಾಪೊರೇಟ್ ಮಾಡಿರ್ತೀರ, 75% ನೀರು ಹಾಗೆ ಉಳ್ಕೊಂಡಿದೆ. ನೋಡಿ, 1 ಲೀಟರ್ ಬಾಯ್ಲ್ ಮಾಡಿದಾಗ ಅದರಲ್ಲಿ 750 ml ಉಳ್ಕೊಳ್ತು ಅಂತ ಹೇಳೋದು ಒಂದು ಕೆಟಗರಿ, 500 ml ನೀರು ಉಳ್ಕೊಂಡಿದೆ ಅಂತ ಹೇಳೋದು ಇನ್ನೊಂದು ಕೆಟಗರಿ, 250 ml ನೀರು ಉಳ್ಕೊಂಡಿದೆ ಅಂತ ಹೇಳೋದು 3ನೇ ಕೆಟಗರಿ. ನೋಡಿ, ಉಷ್ಣ ಜಲದಲ್ಲಿ 3 ಕೆಟಗರಿ ಇದೆ. ತುಂಬ ಟೈಮ್ ಇದೆ ಸರ್, ನನಗೆ ಆರೋಗ್ಯಕ್ಕೆ ನಾನು ಎಲ್ಲ ಒಳ್ಳೇದು ಮಾಡ್ಕೊಳ್ತೇನೆ, ನೀವು ಹೇಳಿ ಸರ್ ನನಗೆ, ನಾನು 2 ಅವರ್ ಆದರೂ ಪರವಾಗಿಲ್ಲ, ನೀಟಾಗಿ ಬಾಯ್ಲ್ ಮಾಡಿಬಿಟ್ಟು 1 ಲೀಟರ್ ಇರೋ ನೀರನ್ನು 250 ml ಮಾಡ್ತೇನೆ ಅಂತ ಹೇಳಿದರೆ ಇದು ಉತ್ತಮವಾದ ಜಲ. ಅವರಿಗೆ ವಾತ ಪಿತ್ತ ಕಫ ಯಾವುದರಲ್ಲೂ ಕೂಡ ತೊಂದರೆ ಇತ್ತು ಅಂತ ಹೇಳಿದರೆ ಅದನ್ನು ಸಮದೋಷವಾಗಿ ಮಾಡುತ್ತೆ, ಅಂದರೆ ಇಕ್ವಿಲಿಬ್ರಿಯಮ್, ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ತೊಗೊಂಬರುತ್ತೆ. ತ್ರಿದೋಷ ಹರ ಅಥವಾ ತ್ರಿದೋಷವನ್ನು ಸ್ಥಾಪನೆ ಮಾಡುವಂಥದ್ದು. ಎಲ್ಲೆಲ್ಲಿ ತೊಂದರೆ ಇರುತ್ತೆ ಅದನ್ನೆಲ್ಲ ಕೂಡ ಸರಿ ಮಾಡುತ್ತೆ. ಯಾವುದು? 1 ಲೀಟರ್ ನೀರನ್ನು 250 ml ಮಾಡಿ ಕುಡಿಯುವಂಥದ್ದನ್ನು. ಇಲ್ಲ ಸರ್ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ನಮಗೆಲ್ಲ ಆಗಲ್ಲ, ಸ್ವಲ್ಪ ಬಿಸಿನೀರು ಓಕೆ ಸರ್ ನಮಗೆ ಅಂತ ಹೇಳೋರು ಸ್ವಲ್ಪ ಬಾಯ್ಲ್ ಮಾಡಿಬಿಟ್ಟು 750 ml ಅಷ್ಟು ಮಾಡಿ ಅದನ್ನು ಸೇವನೆ ಮಾಡ್ಬೋದು. ಇನ್ನು ಓಕೆ ಸರ್ ಸ್ವಲ್ಪ ಪ್ರಯತ್ನ ಮಾಡ್ತೇವೆ, ಮನೇಲಿ ಒಬ್ರು ಇದ್ದಾರೆ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿದರೆ ಹಾಫ್ ಬಾಯ್ಲ್, ಅಂದರೆ ಹಾಫ್ ಮಾಡೋದು ಅದನ್ನು ನೀರನ್ನು. ಹಾಫ್ ಅಂದರೆ ಹೇಗೆ ಅಂದರೆ 1000 ml ನೀರನ್ನು ನಾವು ಇಟ್ಟಿದ್ದೇವೆ ಅಂದರೆ 500 ml ಮಾಡುವಂಥದ್ದು. ನೋಡಿ, ಎಷ್ಟು ಕ್ಲಿಯರಾಗಿ ಹೇಳಿದ್ದೇನೆ, 4-5 ಸರಿ ಹೇಳಿದ್ದೇನೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಅದು ಕೂಡ ಒಳ್ಳೆಯದೇ. ಸದಾಪಥ್ಯ ಅಂತ ಹೇಳ್ತೇವೆ ನಾವು. ಯಾವ ನೀರನ್ನು ನಾವು ಬಾಯ್ಲ್ ಮಾಡಿಬಿಟ್ಟು ಅರ್ಧ ಮಾಡಿಬಿಟ್ಟು ಅದನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡ್ತಾ ಇರ್ತೇವೆ, ಅದು ಸದಾಪಥ್ಯ, ಅಂದರೆ ಯಾವಾಗಲೂ ಒಳ್ಳೆಯದು. ಅದು ಆ ನೀರನ್ನು ಸೇವನೆ ಮಾಡೋದು ಒಳ್ಳೆಯದು. ಎಲ್ಲಿ ತೊಂದರೆ ಇರುತ್ತೆ, ರೋಗಗಳಿರುತ್ತೆ, ಒಂದು ಕಂಟ್ರೋಲಿಗೆ ಬರ್ತಾ ಇಲ್ಲ ರೋಗಗಳು, ತೊಂದರೆ ಹಂಗೆ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳೋರು 250 ಮಾಡ್ಕೊಂಡು ಕುಡೀರಿ, ಪರವಾಗಿಲ್ಲ. ಇಲ್ಲ ಸರ್ ಸುಮ್ಮನೆ ಹೆಲ್ದಿಯಾಗಿರ್ಬೇಕು ನಮ್ಗೆ ಸಾಕು ಅಂತ ಹೇಳೋರು
500 ml ಮಾಡಿ, ಇಲ್ಲಾಂದರೆ 750 ml ಮಾಡಿ, ಬಾಯ್ಲ್ ಮಾಡಿಬಿಟ್ಟು. ಇದು ಒಳ್ಳೆಯದು. ಇನ್ನು ಈ ಬಾಯ್ಲಿಂಗ್ ನೀರು ಕನ್ಸೆಪ್ಟಲ್ಲಿ ಮತ್ತೊಂದಿದೆ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳ್ತಿದ್ದೆ, ತುಂಬ ಜನ ಇದು ಹೇಳಿದ ತಕ್ಷಣ ಸರಿ ಸರ್ ನಾನು ರಾತ್ರಿ ನಿದ್ರೆ ಮಾಡುವಾಗಲೇ ಬಾಯ್ಲ್ ಮಾಡಿ ಇಟ್ಬಿಟ್ಟು ಬಾಯ್ಲ್ ಮಾಡಿ ನಾಳೆ ಬೆಳಿಗ್ಗೆ ಸೇವನೆ ಮಾಡ್ತೇನೆ ಅಂತ ಹೇಳೋರಿಗೆ ಅದು ಪಥ್ಯ ಅಲ್ಲ, ಒಳ್ಳೆಯದಲ್ಲ. ಅದು ಬೆಳಿಗ್ಗೆ ನಾವು ಏನು ಬಾಯ್ಲ್ ಮಾಡಿರ್ತೇವೆ ಅದನ್ನು ಸೂರ್ಯಾಸ್ತದ ಒಳಗಡೆನೇ ಸೇವನೆ ಮಾಡಬೇಕು. ಸಂಜೆ ಅಷ್ಟೊತ್ತಿಗೆ ನಾವು ಮುಗಿಸ್ಬಿಡ್ಬೇಕು ಅದನ್ನ. ಬೆಳಿಗ್ಗೆ 6 ಗಂಟೆ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ನೀರು ಬಾಯ್ಲ್ ಮಾಡಿದ್ವಿ ಅಂದರೆ ಸಂಜೆ 5-5:30 ಅಷ್ಟೊತ್ತಿಗೆ ನಾವು ಅದನ್ನ ಮುಗಿಸಿರಬೇಕು. ಸೊ ನೋಡ್ಕೊಂಬಿಟ್ಟು ಬಾಯ್ಲ್ ಮಾಡಿ. ಅದೇ ರೀತಿ ರಾತ್ರಿ ನಾವು ಏನಾದರೂ ಬಾಯ್ಲ್ ಮಾಡಿದ್ವಿ ಅಂತ ಹೇಳಿದರೆ ಆವಾಗಲೇ ಕುಡಿಬೇಕು ಅದನ್ನು. ರಾತ್ರಿ ಬಾಯ್ಲ್ ಮಾಡಿ ನಾನು ಫುಲ್ ರಾತ್ರಿಯೆಲ್ಲ ಇಟ್ಬಿಟ್ಟು ಬೆಳಿಗ್ಗೆ ಸೇವನೆ ಮಾಡ್ತೇನೆ ಅಂದರೆ ಅದು ಅಪಥ್ಯ ಆಗುತ್ತೆ, ಒಳ್ಳೆಯದಲ್ಲ. ಅದೇ ರೀತಿ ಬೆಳಿಗ್ಗೆ ನಾನು ಬಾಯ್ಲ್ ಮಾಡಿದ್ದನ್ನು ಸಂಜೆ ಇಟ್ಬಿಟ್ಟು ರಾತ್ರಿ ಸೇವನೆ ಮಾಡ್ತೇನೆ ಅಂದರೂ ಕೂಡ ಒಳ್ಳೆಯದಲ್ಲ. ನೋಡಿ, ಎರಡೂ ಇದೆ ಕನ್ಸೆಪ್ಟ್. ಸೊ ಇಮ್ಮಿಡಿಯೇಟಾಗಿ ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಮತ್ತೊಂದು ಬಾಯ್ಲ್ಡ್ ವಾಟ್ರಲ್ಲಿ ವೆರೈಟಿ ಇದೆ. 4ನೇ ವೆರೈಟಿ ಅಂತ ನಾನು ಹೇಳ್ತೇನೆ. ಏನಪ್ಪ ಅಂತ ಹೇಳಿದರೆ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಅಂತ. ಬೆಳಿಗ್ಗೆ ನಾನು ಕುದಿಸ್ಬಿಟ್ಟಿದ್ದೇನೆ ಸರ್, ಪ್ರತಿ ಟೈಮು ಅದು ಬಿಸಿನೇ ಇರಬೇಕಾ ಅಂತ ಹೇಳಿದರೆ ಇಲ್ಲ, ಪರವಾಗಿಲ್ಲ. ಬಿಸಿ ಆಗಿಬಿಟ್ಟು ಅದು ತಣ್ಣಗಾಗಿದೆ ಅಂದರೂ ಪರವಾಗಿಲ್ಲ, ಅದನ್ನು ಕೂಡ ಸೇವನೆ ಮಾಡ್ಬೋದು. ಆದರೆ ಅದನ್ನು ಕೂಡ ಇದೇ ರೂಲ್ ಅಪ್ಲಿಕೇಬಲ್. ನಾವು ರಾತ್ರಿ ಎಲ್ಲ ಇಟ್ಬಿಟ್ಟು ಸೇವನೆ ಮಾಡುವಂಗಿಲ್ಲ, ಅದು ಒಳ್ಳೆಯದಲ್ಲ. ಅದು ಡೈಜೆಷನಿಗೆ ತುಂಬ ಹೆವಿ ಆಗಿಬಿಡುತ್ತೆ. ಅದರಿಂದ ಮಲಬದ್ಧತೆ ಆಗಬಹುದು ಅಥವಾ ಮೂಲವ್ಯಾಧಿ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಅದನ್ನ ಸೇವನೆ ಮಾಡಬಾರ್ದು. ಸೊ ಇದು ಒಂದು ಜನರಲ್ ಆಗಿರುವಂಥ ಬಾಯ್ಲ್ಡ್ ವಾಟರ್ ಮತ್ತು ಕೋಲ್ಡ್ ವಾಟರ್ ಕನ್ಸೆಪ್ಟ್. ಇದನ್ನು ಖಂಡಿತವಾಗ್ಲೂ ನಾವು ಫಾಲೋ ಮಾಡಿದರೆ ಒಳ್ಳೆಯದು. ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿದ್ರೆ ಒಳ್ಳೆಯದಾ ಸರ್, ಅಥವಾ ತಣ್ಣಗಿರುವಂಥ ನೀರನ್ನು ಕುಡಿದ್ರೆ ಒಳ್ಳೆಯದಾ ಅಂತ ತುಂಬ ಜನ ಪ್ರಶ್ನೆ ಕೇಳ್ತಿರ್ತಾರೆ. ಯಾರಿಗೆಲ್ಲ ತೊಂದರೆಗಳಿದೆ, ಅಲರ್ಜಿ ಕೋಲ್ಡ್ ಇದೆ, ಅಲರ್ಜಿ ಕಾಫ್ ಇದೆ, ಅಥವಾ ಮೈಗ್ರೇನ್ ಹೆಡೇಕ್ ಇದೆ, ತಲೆನೋವು ಇದೆ, ತೊಂದರೆ ಇದೆ, ಅವರೆಲ್ಲ ಉಗುರು ಬೆಚ್ಚಗೆ ನೀರು ಕುಡಿಯೋದು ಒಳ್ಳೆಯದು. ಅಥವಾ ನಾನೇನು 750 ml ಮಾಡೋದು 500 ml ಮಾಡೋದನ್ನು ಹೇಳಿದ್ದೆ, ನೀರು ಅಷ್ಟು ಕುದಿಸ್ಬಿಟ್ಟು ಕುಡಿದ್ರೆ ತುಂಬ ಒಳ್ಳೆಯದು. ಯಾರಿಗೆ ಎಲ್ಲ ಏನು ತೊಂದರೆ ಇಲ್ಲ, ಅವ್ರ ಹೆಲ್ತ್ ಸರಿಯಾಗಿದೆ, ಅದನ್ನು ಅವ್ರು ಮೇಂಟೈನ್ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಅಂತ ಹೇಳೋರು, ಅವರು ನಾರ್ಮಲ್ ನೀರು ಏನಿರುತ್ತೆ ರೂಮ್ ಟೆಂಪ್ರೇಚರ್ಗೆ ಇರುವಂಥ ನೀರು, ಫಿಲ್ಟರ್ ನೀರನ್ನು ಅವ್ರು ಖಂಡಿತವಾಗ್ಲೂ ಕುಡಿಬೋದು ಬೆಳಿಗ್ಗೆ ಎದ್ದ ತಕ್ಷಣ. ಕೋಲ್ಡ್ ವಾಟರ್ನ ಆದಷ್ಟು ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು ಬೆಳಿಗ್ಗೆ ಎದ್ದ ತಕ್ಷಣವೇ. ಇಲ್ಲ ಅಂದರೆ ಅದರಿಂದ ಕಫಕ್ಕೆ ಸಂಬಂಧಪಟ್ಟಂಥ ರೋಗಗಳು, ವಾತಕ್ಕೆ ಸಂಬಂಧಪಟ್ಟಂಥ ರೋಗಗಳಾಗೋ ಸಾಧ್ಯತೆಗಳಿರುತ್ತೆ ಅಂತ ಹೇಳ್ತಾ, ಈ ಕುಡಿಯುವ ನೀರಿನ ಬಗ್ಗೆ ಚಿಕ್ಕದಾದ ಒಂದು ಮಾಹಿತಿ ಏನಿತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟ್ನಲ್ಲಿ ಅದು ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದಿಷ್ಟು ಆಯುರ್ವೇದ ದಿನಚರಿ ಸೆಗ್ಮೆಂಟಿಗೆ ಸಂಬಂಧಪಟ್ಟಂಥ ಕನ್ಸೆಪ್ಟ್ಸ್ಗಳನ್ನು ಮತ್ತು ಇಂಟ್ರೆಸ್ಟಿಂಗ್ ಕನ್ಸೆಪ್ಟ್ಸ್ಗಳನ್ನು ನಿಮ್ಮ ಮುಂದೆ ತೊಗೊಂಡ್ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ.